ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವರುಣನ ಆಗಮನಕ್ಕಾಗಿ ಹಲವಾರು ಕಡೆ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಗುರ್ಜಿ ಪೂಜೆ ಅಂತ ಮಾಡಲಾಗುತ್ತೆ. ಅದಕ್ಕೆ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಜನಪದ ಶೈಲಿಯಲ್ಲಿ ಗುರ್ಜಿ ಪೂಜೆಯನ್ನು ಮಾಡಲಾಗಿದೆ. ಮಳೆಗಾಗಿ ಗದಗ ಜಿಲ್ಲೆಯ ಬೆಟಗೇರಿಯ ಕುರಹಟ್ಟಿ ಪೇಟೆ ಮಹಿಳೆಯರು ವರುಣನ ಆಗಮನಕ್ಕಾಗಿ ಗುರ್ಜಿ ಪೂಜೆ ಮೊರೆ ಹೋಗಿದ್ದಾರೆ. ಮಹಿಳೆಯರು ಒಟ್ಟಾಗಿ ವರುಣ ದೇವನವನ್ನು ಒಲಿಸ್ಕೊಳ್ಳೋದಕ್ಕೆ ವಿಶಿಷ್ಟವಾದಂತಹ ಸಂಪ್ರದಾಯಕ್ಕೆ ಮುಂದಾಗಿದ್ದಾರೆ. ಗ್ರಾಮೀಣ ಜಾನಪದ ಸಂಸ್ಕೃತಿಯ ವಿಶಿಷ್ಟ ಆಚರಣೆ ಗುರ್ಜಿ ಪೂಜೆ. ಹಸು ಸಗಣಿಯಿಂದ ಗುರ್ಜಿ ಮೂರ್ತಿಯನ್ನು ಮಾಡಿ ಅಂದರೆ ಉಂಡೆ ಮಾಡಿ ಹಂಚಿನ ಮೇಲೆ ಪ್ರತಿಷ್ಠಾಪಿಸಿ ಗರಿಕೆ ಮತ್ತು ಹೂಗಳಿಂದ ಅಲಂಕರಿಸಲಾಗಿದೆ. ಅಂದರೆ ಬಹುತೇಕದೊಂದು ಗಣಪತಿಯ ರೀತಿಯಲ್ಲಿ, ಅಂದರೆ ಹಸುವಿನ ಸಗಣಿಯಲ್ಲಿ ಗಣಪತಿ ಮೂರ್ತಿ ಥರ ಮಾಡಿ ಅದಕ್ಕೆ ಗರಿಕೆ ಇಟ್ಟು ಈ ರೀತಿ ನೋಡಿ ಅದಕ್ಕೆ ಒಂದು ಮೂರ್ತಿ ರೂಪವನ್ನು ಕೊಟ್ಟು ಅದರಲ್ಲಿ ನೋಡಿ ಅಲ್ಲಿ ಅಭಿಷೇಕ ಕೂಡ ಮಾಡ್ತಾ ಇದ್ದಾರೆ. ಮಹಿಳೆಯರು ವಿಶೇಷವಾಗಿ ಗುರ್ಜಿ ಪೂಜೆಯನ್ನು ಮಾಡ್ತಾ ಇರೋದು. ಸ್ಥಳೀಯರೆಲ್ಲ ಸೇರಿ ಜನಪದ ಗೀತೆಗಳ ಮೂಲಕ ಓಣಿಯಲ್ಲಿ ಮನೆ ಮನೆಗೆ ಸಂಚರಿಸ್ತಾರೆ. ಮನೆಗಳ ಮುಂದೆ ತೆರಳಿದಾಗ ಮನೆಯವರು ಗುರ್ಜಿ ಹೊತ್ತವರ ಮೇಲೆ ನೀರು ಸುರಿದು ಗಂಗಾಭಿಷೇಕವನ್ನು ಮಾಡಿ ತಾಯಿ ಕೃಪೆ ತೋರು ಅಂತ ಕೇಳ್ಕೊಳ್ಳುವಂತಹ ಪದ್ಧತಿ ಇದು. ಇನ್ನು ಈ ಆಚರಣೆಯ ಸಂದರ್ಭದಲ್ಲಿ ಸಂಗ್ರಹಿಸಿದ ಧಾನ್ಯಗಳಿಂದ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆಯನ್ನು ಮಾಡಲಾಗುತ್ತೆ. ಅದು ನಮ್ಮ ಗದಗ ಜಿಲ್ಲೆ ಪ್ರತಿ ವರ್ಷದಂತೆ ಈ ವರ್ಷ ಮುಂಗಾರಿಯನ್ನ ನಮ್ಮ ರೈತರು ಬಿತ್ತನೆಯನ್ನು ಮಾಡ್ರ. ಮಳೆಯಿಂದ ಎಲ್ಲ ಪೀಕ್ಗಳು ಒಣಗೋಗ್ಯಾವು. ಮುಂಗಾರಿ ಮಳೆ ನಮಗೆ ಒಂದು ಮಳೆ ಆಗಿದ್ದು ಬಿಟ್ರೆ ಹೊಳ್ಳಿ ಯಾವ ಮಳೆನಾಗಿಲ್ಲ. ಅದಕ್ಕೋಸ್ಕರ ಓಣಿಯಲ್ಲಿ ನಮ್ಮೂರಲ್ಲಿ ಎಲ್ಲ ಮಹಿಳೆಯರು ಮತ್ತು ಹಿರಿಯರು ಯುವಕರು ಸೇರಿಕೊಂಡು ಗುರ್ಜಿ ಆಟ ಆಡ್ತಾರೆ. ನಮ್ಮಲ್ಲಿ 3 ದಿನಗಳ ಕಾಲ ಸತತ 3 ದಿನ ಬರಗಾಲ ಆಕಿತ್ ಮಳಿ ಅಂತಂದು ನಾವು ಇಷ್ಟು ದಿನ ಕಾಯ್ದು ನೋಡಿದ್ರು ಮಳೆ ಆಗ್ಲಿಲ್ಲ. ಹಾಗಾಗಿ ಬರಗಾಲ ಬಿದ್ದಿದ್ದೀವಿ. ಮಳೆರಾಯನ್ನ ಒಲಿಸ್ಕೊಳಕ ಗುರ್ಜಿ ಆಟವನ್ನ ಪ್ರತಿ ವರ್ಷನೂ ಮಾಡ್ತೀವಿ. ನಾವು ಮಾಡ್ದಾಗ ಕನ್ಫರ್ಮ್ ನಮಗೆ ಮಳಿ ಇವಾಗ ಏನು ಗುರ್ಜಿ ಆಡಿದ್ವಿ ಅಂದ್ರೆ ಆಡಿದ್ದ 2-3 ದಿನಕ್ಕೆ ಮಳಿ ಆಕೈತೆ ಅನ್ನೋದು ನಾವು ನೋಡಿವಿ ಕಣ್ಣಾರೆ. ಅದೇ ರೀತಿ ಈ ಸಲನೂ ಹೋಸಲಕ್ಕಿಂತ ಬರಗಾಲ ಜಾಸ್ತಿ ಬಿದ್ದಿದ್ದಕ್ಕೆ ಮಳೆರಾಯನ್ನ ಆಡಿ ಮನೆಗೆ ಹೋಗಿ ಗುರ್ಜಿಯನ್ನ ಕರೆದುಕೊಂಡು ಹೋಗಿ ಮನೆಗೆ ಹೋಗಿ ಕಾಳು ಕಡಿಯನ್ನ ಇಸ್ಕೊಂಡು ಪಟ್ಟಿ ಎತ್ತಿ ನೀರಿನ ಆಟವನ್ನ ಆಡಿ ಮಳೆರಾಯನ ಒಲಿಸ್ಕೊಳಕ್ ಇದೊಂದು ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ತೀವಿ. ಈ ವರ್ಷನೂ ಮಾಡೀವಿ. ಅದೇ ರೀತಿ ಅವ್ರು ಕೊಟ್ಟಂತ ದವಸ ಧಾನ್ಯಗಳನ್ನ ತಗೊಂಡು ಪ್ರಸಾದವನ್ನು ಮಾಡಿಸಿದ್ದೀವಿ. ಆ ಪ್ರಸಾದವನ್ನು ಎಲ್ಲರಿಗೂ ತಾಯಂದಿರಿಗಾಯ್ತು ಮತ್ತು ನಮಗೆ ಎಲ್ಲ ಗುರು ಹಿರಿಯರು ಕರೆದು ನಾವೆಲ್ಲ ಪ್ರಸಾದವನ್ನು ವ್ಯವಸ್ಥೆಯನ್ನು ಮಾಡೀವಿ. ಮಳೆ ಆದರೆ